people! Welcome to my first vlog. Yeah, today I'm recording my first vlog. I'm in Manali. Yeah, first ಡೆಲ್ಲಿಗೆ ಬಂದು ಡೆಲ್ಲಿನಿಂದ ಎಲ್ಲಿಗೆ ಬಂದಿದ್ದೆ. ಜಿಮ್ಮಲ್ ಪುಷಪ್ಸ್ ಹೊಡೆದು ಕೈ ಎತ್ತಕ್ಕೂ ಆಗ್ತಿರ್ಲಿಲ್ಲ. ಸೊ ನಾವು ಐ ಆಮ್ ಫೈನ್. ಅದಕ್ಕೆ ಫಸ್ಟ್ನಿಂದ ವ್ಲಾಗ್ ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಇಲ್ಲಿ ಇಷ್ಟು ಕೋಲ್ಡ್ ಇದೆ. Manageable. It's -10 something. ಡೆಲ್ಲಿಯಿಂದ ಮನಾಲಿಗೆ ಡ್ರೈವ್ ಮಾಡ್ಕೊಂಡು ರೀಚ್ ಆಗೋ ಅಷ್ಟಿಗೆ ಇಟ್ ವಾಸ್ ಲೈಕ್ 8-9 o'clock ಇನ್ ದ ಈವ್ನಿಂಗ್. ಸೊ ಸ್ವಲ್ಪ ಲೋಕಲ್ ಮಾರ್ಕೆಟ್ ಎಕ್ಸ್ಪ್ಲೋರ್ ಮಾಡಿ ಊಟ ಮಾಡಿ ಮಲಗಿದ್ವಿ. ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಮಾಡಿ ಅಟಲ್ ಟನಲ್ ಕಡೆಗೆ ಹೊರಟ್ವಿ. ಅಟಲ್ ಟನಲ್ ಇಸ್ 9.2 kilometers ಅಂಡ್ ಇಟ್ ಇಸ್ ಎ ಹೈವೇ ಸಿಂಗಲ್ ಟ್ಯೂಬಲ್ ಮಾಡಿರೋದು. ದಟ್ಸ್ ದ ಸ್ಪೆಷಾಲಿಟಿ ಅಬೌಟ್ ಇಟ್. ಆದ್ರೆ ನಾವು ಹೋಗಕ್ಕಾಗಿಲ್ಲ, ಬಟ್ ಯು ಗೆಟ್ ಟನಲ್ಸ್ ಆನ್ ದಿ ವೇ. ಮನಾಲಿಗೆ ಹೋಗ್ಬೇಕಾದ್ರೆ ಈ ತರ 11 ಟನಲ್ಸ್ ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕು. ಸೊ ದಿಸ್ ಇಸ್ ದ ರೂಟ್ ವಿಚ್ ಐ ಹ್ಯಾವ್ ಕ್ಯಾಪ್ಚರ್ಡ್. ನಾವು ಅಟಲ್ ಟನಲ್ ಯಾಕೆ ಹೋಗಕ್ಕಾಗಿಲ್ಲ ಅಂದ್ರೆ ಆನ್ ದಿ ವೇನೆ ನಮ್ಗೆ ಸ್ನೋಫಾಲ್ಸ್ ಇತ್ತು ಮತ್ತು ಆಲ್ರೆಡಿ ಮನಾಲಿ ವಾಸ್ ಇನ್ ರೆಡ್ ಅಲರ್ಟ್ ಬಿಕಾಸ್ ಸ್ನೋಫಾಲ್ ಪ್ರಿಡಿಕ್ಷನ್ ಇತ್ತು. ನಾವು ಹೋದಾಗ ಆಲ್ರೆಡಿ ಸ್ನೋಫಾಲ್ ಸ್ಟಾರ್ಟ್ ಆಗಿತ್ತು ಆನ್ ದಿ ವೇನೆ. ಸೊ ವಿ ಡಿಸೈಡೆಡ್ ವಿಲ್ ನಾಟ್ ಮೂವ್ ಫಾರ್ವರ್ಡ್. ಮುಂದಕ್ಕೆ ಹೋಗಿ ಅಲ್ಲೆಲ್ಲಾದ್ರೂ ಸಿಕ್ಕಾಕೊಂಡ್ರೆ 2-3 days ಆಚೆ ಬರೋಕ್ಕಾಗಲ್ಲ. ಸೊ ಆನ್ ದಿ ವೇ ಒಂದು ಸ್ಟಾಪ್ ತಗೊಂಡು ಕಾಫಿ ಕುಡ್ಕೊಂಡು ದೆನ್ ವಿ ವೆಂಟ್ ಫಾರ್ವರ್ಡ್ ಟು ಕಸೋಲ್. ಸೊ ಅಲ್ಲಿಂದ ಮನಾಲಿಯಿಂದ ಕಸೋಲ್ ಹೊರಟ್ವಿ. ಕಸೋಲ್ ರೀಚ್ ಆಗೋ ಅಷ್ಟಿಗೆ ಇಟ್ ವಾಸ್ ಲೈಕ್ ಈವ್ನಿಂಗ್ 9-10 o'clock. ನೆಕ್ಸ್ಟ್ ದಿನ ಕಸೋಲಿನ್ ಫೆಸ್ಟ್ ಇರುತ್ತೆ. ಇಟ್ಸ್ ಒನ್ ಆಫ್ ದಿ ಫೇಮಸ್ ಫೆಸ್ಟ್ ವಿಚ್ ಹ್ಯಾಪನ್ಸ್. ಸೊ ವಿ ಜಸ್ಟ್ ಸ್ಟೇಡ್ 1 night ದೇರ್. ಅಲ್ಲೂ ತುಂಬಾ ಕೋಲ್ಡ್ ಇತ್ತು. ಕಸೋಲಲ್ಲಿ ಯೂಶಲಿ ಸ್ನೋಫಾಲ್ ಆಗಲ್ಲ, ಬಟ್ ಯಾ ವಿ ಗಾಟ್ ಟು ಸಿ ಸಮ್ ಸ್ನೋಫಾಲ್. ಇಟ್ ವಾಸ್ ಮೈ ಲೈಫ್ಸ್ ಫಸ್ಟ್ ಸ್ನೋಫಾಲ್. ಎಷ್ಟು ಜನ ಗೊತ್ತಾಗೋತ್ತಿಲ್ಲ, ಬಟ್ ನನ್ನ ತುಂಬಾ ದಿನದಿಂದ ಫಾಲೋ ಮಾಡ್ತಿರೋ ತುಂಬಾ ಗೊತ್ತು. ನಾನು ಯಾವಾಗ್ಲೂ ಟ್ರಾವೆಲ್ ಮಾಡ್ತಾನೆ ಇರ್ತೀನಿ. ಟ್ರಾವೆಲಿಂಗ್ ಇಸ್ ಆಲ್ವೇಸ್ ಎ ಇನ್ವೆಸ್ಟ್ಮೆಂಟ್. ಅದಕ್ಕೆ ದೊಡ್ಡವರು ಆಲ್ರೆಡಿ ಹೇಳಿದ್ದಾರೆ, ಲೋಕ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತ. ಸೊ ದಿಸ್ ಇಸ್ ಒನ್ ಲೈಕ್ ಒಂದ್ ಕಡೆ ಕೋಲ್ಡ್ ವಾಟರ್ ಫ್ಲೋ ಆಗ್ತಾ ಇರುತ್ತೆ. ಇಟ್ ಇಸ್ ಅ ನ್ಯಾಚುರಲ್ ಹಾಟ್ ವಾಟರ್ flowing on the other side. It was a true beauty. This is in Manikaran. So ಅಲ್ಲೇ ಊಟ ಮಾಡ್ಕೊಂಡು ಗುರುದ್ವಾರದಲ್ಲಿ ಅಲ್ಲಿಂದ ವಿ ಸ್ಟಾರ್ಟೆಡ್. ಆನ್ ದಿ ವೇ ಲೈಕ್ ಒಂದು 10 kilometers ವಿ ಕವರ್ಡ್ ಇಟ್ ಇನ್ 5 hours. ತುಂಬಾ ಟ್ರಾಫಿಕ್ ಇತ್ತು. ಟ್ರಾಫಿಕ್ ಅಲ್ಲಿ ಕೂತುನೆ ಟೈರ್ಡ್ ಆಗ್ಬಿಟ್ಟಿತ್ತು. ಲೈಕ್ ರೀಸೆಂಟ್ ಆಗಿ ಫ್ಲಡ್ಸ್ ಬಂದು ರೋಡ್ಸ್ ಎಲ್ಲ ತುಂಬಾ ಹಾಳಾಗ್ಬಿಟ್ಟಿದೆ. ಸೊ ಟ್ರಾಫಿಕ್ ಕೂಡ ತುಂಬಾ ಜಾಸ್ತಿ ಇದೆ. ನೋಡ್ಬೋದು ನೀವು ಸ್ನೋ ಫಿಲ್ಡ್ ಮೌಂಟೇನ್ಸ್. ಇಟ್ ವಾಸ್ ಎ ರಿಯಲ್ ಬ್ಯೂಟಿ ಟು ವಾಚ್. ತುಂಬಾ ಬ್ಯೂಟಿಫುಲ್ ಆಗಿತ್ತು. ಆಬ್ವಿಯಸ್ಲಿ ಕಣ್ಣಲ್ಲಿ, ಹಾರ್ಟ್ ಅಲ್ಲಿ ಮತ್ತೆ ಬ್ರೈನ್ ಅಲ್ಲಿ ಕ್ಯಾಪ್ಚರ್ ಮಾಡಿರೋದ್ ನಾನು ತೋರ್ಸಕ್ ಆಗಲ್ಲ. ಇಟ್ ವಾಸ್ ಎ ಗ್ರೇಟ್ ಎಕ್ಸ್ಪೀರಿಯನ್ಸ್. ಮತ್ತು ಡೆಲ್ಲಿಯಿಂದ ಫ್ಲೈಟ್ ತಗೊಂಡು ಐ ಕೇಮ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಸೊ ತುಂಬಾ ವಿಡಿಯೋ ರೆಕಾರ್ಡ್ ಮಾಡಕ್ ಆಗಿಲ್ಲ. ಕೋಲ್ಡ್ಗೆ ನನ್ ತುಟಿನೂ ಹೊಡೆದೋಗ್ಬಿಟ್ಟಿತ್ತು. ನಂಗೆ ಲಿಟ್ರಲಿ ಸ್ಮೈಲ್ ಮಾಡಕ್ಕೂ ಆಗ್ತಿರ್ಲಿಲ್ಲ. ಸೊ ಐ ಕುಡ್ ನಾಟ್ ರೆಕಾರ್ಡ್ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್. I hope you guys like it. Thank you. Please do like, share and subscribe my channel.